ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ನೆಕ್ಸ್ಟ್ ಡೇ ಲಾಗು. ನಾನೇ ನಿನ್ನೆ ಲಾಗ್ ಅಪ್ಲೋಡ್ ಮಾಡಿದ್ನಲ್ಲ, ಅದ್ರ ನೆಕ್ಸ್ಟ್ ಡೇ ಲಾಗು. ಸಾಯಂಕಾಲ ಒಂದು 7 ಗಂಟೆ ಆಗಿದೆ. 7 ಗಂಟೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದೇ ಸನ್ನಿ ಹೋಮ್ವರ್ಕ್ ಮಾಡ್ತಾ ಇದ್ದಾನೆ ನೋಡಿಲ್ಲಿ. ಸನ್ನಿ ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ತಾ ಇದ್ದಾನೆ. ಸನ್ನಿಗೆ ಹೋಮ್ವರ್ಕ್ ಕಂಪ್ಲೀಟ್ ಮಾಡಿಂದ ಸನ್ನಿಗೊಂದು ಸರ್ಪ್ರೈಸ್ ಇದೆ. ಅಪ್ಪ ಏನ್ ತರ್ತಾ ಇದೆ ಸನ್ನಿ? ಸರ್ಪ್ರೈಸ್ ಏನೋ ಅನ್ಕೊಂಡಿದ್ದಾನೆ, ಬಟ್ ಒಂದು ಸರ್ಪ್ರೈಸ್ ಇದೆ ಸನ್ನಿಗೋಸ್ಕರ. ಕೂಡ್ಸನಿ. ಸನ್ನಿ ಎಲ್ಲ ಕ್ಲೀನಾಗಿ ನೀಟಾಗಿ ಹೋಮ್ವರ್ಕ್ ಮಾಡಿದ್ರೆ ಸನ್ನಿಗೊಂದು ಸರ್ಪ್ರೈಸ್ ಇದೆ. ಹೋಗ್ ಸನ್ನಿ, ಅದಿದ್ದು ತಗೊಂಡ್ ಬಾ ಹೋಗು. ಕ್ರೇಯನ್ಸ್ ಕಲರ್ಸ್ ತಗೊಂಡ್ ಬಾ. ಅವನಿಗೆ ಕಲರ್ಸ್ ಅಂದ್ರೆ ಎಷ್ಟು ಇಷ್ಟ ಅಂದ್ರೆ ಫುಲ್ ಆಕ್ಟಿವ್ ಆಗ್ಬಿಡ್ತಾನೆ. ದಿನಕ್ಕೊಂದಾದ್ರೂ ಈ ತರ ಹೋಮ್ವರ್ಕ್ ಇರುತ್ತೆ ಅವನಿಗೆ. ಕಲರ್ಸ್ ಇಂದ ಮಾಡು, ಯಾವ್ದಾದ್ರು ಒಂದು ಕಲರ್ ಮಾಡಿದಕ್ಕೆ. ಎಲ್ಲಿ? ಬ್ಲೂ ಕಲರ್ ದಿಸ್ ಒನ್ ಲೈಟ್ ಬ್ಲೂ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾನೆ ಸನ್ನಿ. ಕಲರ್ ಎಲ್ಲೂ ಹೊರಗಡೆ ಬರಲ್ಲ. ಆ್ಯಂಡ್ ಸನ್ನಿ, ನೀನು ಎಲ್ಲ ಹೋಮ್ವರ್ಕ್ ಮಾಡಿ ಮುಗಿಸಿದ್ರೆ ಸನ್ನಿಗೊಂದು ಸರ್ಪ್ರೈಸ್ ಆಯಿತಾ? ಅವರಪ್ಪ ಹೊರಗಡೆ ಹೋಗಿದೆ, ಅಂದರೆ ಸನ್ನಿಗೊಂದು ಸರ್ಪ್ರೈಸ್ ತರಕ್ಕೆ ಹೋಗಿದೆ ಬರ್ತಾ. ಏನಂತೇಳಿ ಆಮೇಲೆ ಅವರಪ್ಪ ಬಂದ ಮೇಲೆ ತೋರಿಸ್ತೀವಿ, ಆಯಿತಾ? ಇವಾಗ ಸದ್ಯಕ್ಕೆ ಸನ್ನಿ ಹೋಮ್ವರ್ಕ್ ಮಾಡ್ತಾ ಇದ್ದಾನೆ ನೋಡಿ. ಕಲರ್ ಎಷ್ಟು ನೀಟಾಗಿ ಫಿಲ್ ಮಾಡ್ತಾನೆ ಸನ್ನಿ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೊರಗಡೆ ಬರಲ್ಲ. ಆಯ್ತು ಸರಿ, ಅಷ್ಟೇ ಬರೀ ಬರೀ ಇವಾಗ ಬರಕತ್ತೀನಿ ಬರೀ. ನೋಡಿ ಸನ್ನಿ ಎಷ್ಟು ಚೆನ್ನಾಗಿ ಬರ್ದಿದ್ದಾನೆ. ಹೋಮ್ವರ್ಕ್ ಮಾಡ್ತಾ ಇದ್ದಾರೆ ಬಂಗಾರಿ. ಬರೀ ಬಂಗಾರ. ಟುಡೇ ಹೋಮ್ವರ್ಕ್, ಸನ್ನಿ ಹೋಮ್ವರ್ಕ್. ನೈಸ್. ಸ್ವಲ್ಪ ನಿಧಾನಕ್ಕೆ ಬರೀ, ನಿಧಾನಕ್ಕೆ ಬರೀ. ಯಾಕೆ ರಬ್ ಮಾಡಕತ್ತಿ? ಹಂಗೆ ರಾಂಗ್ ಆಯ್ತಾ? ಏನ್ ಜನ ಸರ್ಪ್ರೈಸ್ ಆಗ್ಲಿಲ್ಲ? ಇನ್ನೊಂದು ಸರ್ಪ್ರೈಸ್ ಇದಕ್ಕೆ ಫುಲ್ ಎಕ್ಸೈಟ್ಮೆಂಟ್ ಆಗ್ತಾನ. ಕೈ ನೋಡಿ ಹೆಂಗಿಡ್ದಾನ. Open your eyes. ಸನ್ನಿ ನ್ಯೂ ಸೈಕಲ್ಗೆ ಪೂಜೆ ನಡೀತಾ ಇದೆ. ಪೂಜಾ ಫಸ್ಟ್ ಟೈಮ್ ಸನ್ನಿ ಸೈಕಲ್ ಓಡಿಸ್ತಾ ಇದ್ದಾನಂತ ಅವರಪ್ಪ ಪೂಜೆ ಮಾಡಕತ್ತಾನ. ಸನ್ನಿ ಹ್ಯಾಪಿ? ನಿಂಗೆ ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ, ಇದೇ ಸರ್ಪ್ರೈಸ್ ನೋಡು. ಸನ್ನಿ ನೋಡಿಲಿ. ಹ್ಯಾಪಿ? ಕೆಳಗದವ ನೋಡ ಕಡೆ. ರೈಟ್ ಬರ್ತದ್ಲೇ ನನಗ. ಇಲ್ಲಾಂದ್ರೆ ಅದೇ ಮತ್ತೆ ವಾಯ್ಸ್ ಓವರ್ ಕೊಡ್ಬೇಕಾಗತ್ತೆ ನಾನು. ಜೈ ಶ್ರೀರಾಮ್, ಜೈ ಶ್ರೀರಾಮ್.
ಏ ಸನ್ನಿ ನ್ಯೂ ಸೈಕಲ್ ಸ್ಟಾರ್ಟ್. ಇವನು ಒಂದಿಷ್ಟು ಅಲ್ಲಿ ಎಲ್ಲಿ ಶಿಫ್ಟ್ ಮಾಡ್ಬೇಕೇನೆ ರೂಮ್ನಾಗ. ಸೈಕಲ್ ತಂದು ಸ್ವಲ್ಪ ಹೊತ್ತಿಗೆ ಸನ್ನಿ ತಾನೇ ತುಳಿಯೋದು ಪ್ರಾಕ್ಟೀಸ್ ಮಾಡ್ತಾ ಇದ್ದ ನೋಡಿ. ಪರವಾಗಿಲ್ಲ, ಒಂದು ಸ್ವಲ್ಪ ಆಟ ಆಡ್ತಾ ಇದ್ದ. ನನಗೂ ತುಂಬಾ ಖುಷಿ ಆಗ್ತಾಯಿತ್ತು. ಅವನಿಗೆ ಇನ್ನೂ ದೊಡ್ಡ ಸೈಕಲ್ ಆಗಿರೋದ್ರಿಂದ ಸ್ವಲ್ಪ ಕಲಿತಾ ಇದ್ದ. ಇನ್ನು ಬೆಳಗ್ಗೆ ಮಾರ್ನಿಂಗ್ ನೋಡಿ ಪಾಲಕ್ ಪರೋಟ ಮಾಡ್ಕೊಳ್ಳೋಣ ಅಂಥೇಳಿ ಈ ಕಡೆ ಪಾಲಕ್ನ ನಾನು ಬೇಯಿಸೋಕೆ ಇಟ್ಕೊಂಡಿದ್ದೆ. ಅನ್ಫಾರ್ಚುನೇಟ್ಲಿ ಏನಾಗ್ಬಿಟ್ಟಿತ್ತಂದರೆ ನಾನು ನೋಡೇ ಇರಲಿಲ್ಲ. ಬೆಳಗ್ಗೆ ಇದು ಕೆಲಸದಾಗ ಇನ್ವೆರ್ಟ್ರ್ ಬೇರೆ ಇರುತ್ತಲ್ವ ಮನೇಲಿ, ಕರೆಂಟ್ ಹೋಗಿದೆಯೋ ಬಂದಿದೆಯೋ ಏನೂ ಗೊತ್ತಾಗಲ್ಲ ನೋಡಿ. ಹಂಗಾಗಿ ಸುಮ್ಮನೆ ಹಾಗೆ ಕೆಲಸ ಕಂಟಿನ್ಯೂ ಮಾಡ್ತಾನೇ ಇದ್ದೀನಿ. 9 ಆಗ್ತಾ ಬರ್ತಾ ಇದೆ, ಇನ್ನೂ ಒಂದು 9:30ಗೆಲ್ಲ ಅಲ್ವಾ. ಹಂಗಾಗಿ ಚಪಾತಿ ಬಿಸಿ ಇರುವಾಗಲೇ ತಿಂದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ 9 ತನಕ ಮಾಡ್ತಾ ಇದ್ದೆ. ನನಗೆ ಗೊತ್ತೇ ಇರಲಿಲ್ಲ ಕರೆಂಟ್ ಹೋಗಿದೆ ಅಂತೇಳಿ. ಕರೆಂಟ್ ಹೋಗ್ಬಿಟ್ಟಿದೆ, ನನಗೆ ಗೊತ್ತೇ ಆಗಿಲ್ಲ. ಆಮೇಲೆ ಹೋಗಿ ನೋಡ್ತೀನಿ ಮಿಕ್ಸರ್ಗೆ ಹಾಕೋ ಟೈಮಿಗೆ ಕರೆಂಟೇ ಇರಲಿಲ್ಲ. ನಾನು ಪಾಲಕ್ ಕ್ಯೂರಿ ಹಾಕಿ ಚಪಾತಿ ಮಾಡ್ಬೇಕಂತೇಳಿ ನಿಮಗೆ ಆಗಲೇ ತೋರಿಸಿದ್ನಲ್ವ, ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಕರೆಂಟೇ ಬರ್ತಾ ಇಲ್ಲ, ಮಿಕ್ಸರ್ಗೆ ಹಾಕೋ ಆಗಿಲ್ಲ. ಅದಕ್ಕೆ ಬರೀ ಗೋಧಿಟ್ಲಿಂದನೇ ಚಪಾತಿ ಮಾಡಿ ಕಳಿಸ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ತುಂಬಾ ಆಗೋಗಿದೆ, ಏನು ಕರೆಂಟೇ ಬರ್ತಾ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಬನ್ನಿ ಚಪಾತಿ ಮಾಡೋಣ. ಫೈನಲಾಗಿ ಮತ್ತೆ ಕರೆಂಟ್ ಬಂತು. ನಾದಿಟ್ಟಿದ್ದೀನಿ, ಬಟ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ. ಆಲ್ರೆಡಿ ನಾದ್ಬಿಟ್ಟಿದ್ದೆ, ಮೇಲೆ ಹಾಕೊಂಡು ನಾದಿದ್ದೋದಕ್ಕೆ ಈ ಥರ ಆಗಿದೆ. ಪರವಾಗಿಲ್ಲ. ಸನ್ನಿ ಎದ್ದು ಬಂದು ಮಲ್ಕೊಂಡಿದ್ದಾನೆ ನೋಡಿ ಇಲ್ಲಿ, ಗುಂಡಣ್ಣ. ಟೈಮ್ ಓವರ್. ಕಾಣಿಸ್ತಾ ಇಲ್ಲ. ತುಳಿ ಪಾಪ ಹ್ಯಾಂಡಲ್. ಇನ್ನು ಸಾಯಂಕಾಲ ಹಾಗೆ ನಮ್ಮ ಹಸ್ಬೆಂಡ್ ಕೂಡ ಬೇಗ ಬಂದಿದ್ರಲ್ವ, ಸನ್ನಿಗೆ ಸೈಕಲ್ ಪ್ರಾಕ್ಟೀಸ್ ಮಾಡಿಸೋಣ ಅಂತಂದ್ಬಿಟ್ಟು ಹೊರಗಡೆ ಹೋಗಿ ಸೈಕಲ್ ಆಡಿಸ್ತಾ ಇದ್ರು. ನಾನು ಹಾಗೆ ಸ್ವಲ್ಪ ವಾಕಿಂಗ್ ಮಾಡಿಕೊಂಡು ಕುಂತು ಅಲ್ಲಿ ವಿಡಿಯೋ ಮಾಡ್ಕೊತಾ ಇದ್ದೆ. ಸನ್ನಿದು ಬೇಗನೆ ಕಲಿತಾ ಇದ್ದಾನೆ, ಪರವಾಗಿಲ್ಲ. ನಮಗೇನು ಬೇಗ ಕಲಿಬೇಕನ್ನೋದು ಇಲ್ಲ. ಬಟ್ ಅವನು ಹೀಗೆ ರೋಡಲ್ಲಿ ಪಕ್ಕದಾಗ ಹುಡುಗರೆಲ್ಲ ಆಟಾಡ್ತಾ ಇದ್ರಲ್ವ ಸೈಕಲ್ ಅಂತೇಳಿ ಕೇಳ್ತಾ ಇದ್ದ. ಇನ್ನು ಅವನು ಸ್ವಲ್ಪ ಕುಳ್ಳುಕಿದ್ದಾನಂತ ನಮ್ಗೆ ಅನಿಸುತ್ತೆ. ಅವನ ಏಜಿಗೆ ಹೈಟ್ ಇಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಹೈಟನ್ನು ಕೂಡ ಆಗಲಿ ಸೈಕಲ್ ತುಳಿಲಿ, ಎಕ್ಸಸೈಸ್ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ಅವನಿಗೆ ಇಷ್ಟು ಬೇಗ ತರಿಸಿ ಕೊಟ್ಟಿರೋದು. ಕಲಿತಾ ಇದ್ದಾನೆ. ಇನ್ನು ರಾತ್ರಿಗೆ ನಾವು ಸಾಯಂಕಾಲ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಬಂದ್ವಿ. ಬರೋಷ್ಟಿಗೆ ನನಗೆ ತುಂಬ ಸುಸ್ತಾಗ್ಬಿಟ್ಟಿತ್ತು. ಹಾಗಾಗಿ ಏನು ಮಾಡ್ಕೊಳ್ಳೋದಂತೇಳಿ ಸುಮ್ಮನೆ ಸಿಂಪಲ್ಲಾಗಿ ಒಂದು ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ ನೋಡಿ. ಅದಕ್ಕೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾಯಿಲ್ಲ. ಬಟಾಣಿ ಕಾಳು ಆ್ಯಂಡ್ ಇದೇನಪ್ಪ ಟೊಮೊಟೊ ಆ್ಯಂಡ್ ಈರುಳ್ಳಿ ಹಾಕ್ಕೊಂಡು ನಾನು ಒಂದು ಸಿಂಪಲ್ಲಾಗಿ ಟ್ರೈ ಮಾಡ್ಕೊತಾ ಇದ್ದೀನಿ. ರೆಸಿಪಿ ಏನು ತೋರಿಸ್ತಾ ಇಲ್ಲ, ನಾರ್ಮಲಾಗಿ ಮಾಡ್ಕೊತಾ ಇದ್ನಲ್ವ, ಹಂಗಾಗಿ ವಿಡಿಯೋ ಮಾಡ್ಕೊತಾ ಇದ್ದೆ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ರಾತ್ರಿ ಬರೋಣ ಎಲ್ರಿಗೂ ಆಫ್ಕೋರ್ಸ್ ಹೀಗೆ ಅನಿಸುತ್ತೆ. ಹೊರಗಡೆ ಸುತ್ತಾಡಿ ಬಂದ ತಕ್ಷಣವೇ ಮನೆಗೆ ಬಂದ ಕೂಡಲೇ ಏನೂ ಮಾಡೋಕ್ಕೆ ಮೂಡಿರಲ್ಲ. ನನಗಂತೂ ಫಸ್ಟ್ ಆಫ್ ಆಲ್ ಇರೋದೇ ಇಲ್ಲ. ಹೊರಗಡೆ ಏನಾದರೂ ಸ್ವಲ್ಪ ತಿನ್ಕೊಂಡು ಬಂದಿದ್ದರೆ ಮುಗ್ದೋಯ್ತು ನೋಡಿ. ತೀರಾ ಏನೂ ಮಾಡೋಕ್ಕೆ ಮೂಡೇ ಇರಲ್ಲ. ಬಟ್ ಸನ್ನಿಗೋಸ್ಕರ ಮಾಡಲೇಬೇಕಲ್ವ ಅಂದ್ಬಿಟ್ಟು ನಾನೇನು ತಿಂತಾ ಇರಲಿಲ್ಲ. ಅವರಿಬ್ಬರಿಗೋಸ್ಕರನೇ ಅಂತೇಳಿ ಒಂದು ಸ್ವಲ್ಪ ಚಿತ್ರಾನ್ನ ಮಾಡ್ತಾಯಿದ್ದೆ. ಇವಾಗ ಎಲ್ರಿಗೂ ಇದೇ ಥರನೇ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಹೆಣ್ಮಕ್ಳಿಗೆ ಹೊರಗಡೆ ಸ್ವಲ್ಪ ತಿರುಗಾಡ್ಕೊಂಡು ಬಂದರೆ ಟಯರ್ಡ್ ಆಗೋಗ್ಬಿಡ್ತೀವಿ ನೋಡಿ ನಾವು.
ನಾರ್ಮಲ್ ಆಗಿ ನಮಗೆ ಬೋರ್ ಆದಾಗೆಲ್ಲ ನಮಗೆ ಈ ಥರ ಚಿತ್ರಾನ್ನ ಮಾಡ್ಕೊಂಡು ತಿನ್ಬೋದು. ತುಂಬ ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ. ಏನಿಲ್ಲ, ನಾರ್ಮಲಾಗಿ ಒಗ್ಗರಣೆ ಹಾಕಿ ಅದಕ್ಕೆ ಅಕ್ಕಿ ಹಾಕಿ ಸ್ವಲ್ಪ ಕುಕ್ಕರಲ್ಲಿ ಬೇಯಿಸಿಟ್ರೆ ಆಗೋಗ್ಬಿಡುತ್ತೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಗೃಹಿಣಿಯರು ಮಾಡ್ತಕ್ಕಂಥ ರೆಸಿಪಿನೇ, ಬೋರ್ ಆದಾಗೆಲ್ಲ ಮಾಡ್ತಕ್ಕಂಥ ರೆಸಿಪಿನೇ ಅಂತಲೇ ಹೇಳ್ಬೋದು. ನಾನು ಕೂಡ ಅದೇ ಮಾಡ್ತಾಯಿದ್ದೀನಿ. ಆ್ಯಂಡ್ ಸನ್ನಿ ಕೂಡ ಹೊರಗಡೆ ಆಟ ಆಡ್ತಾ ಇದ್ದ. ನಾನು ಅಷ್ಟರಲ್ಲೇ ಸ್ವಲ್ಪ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಹೋಗಿ ಬಂದು ತುಂಬಾ ಲೇಟ್ ಆಗಿರೋದ್ರಿಂದ ಎಲ್ರಿಗೂ ಟಯರ್ಡ್ ಆಗಿಬಿಟ್ಟಿತ್ತು. ಸನ್ನಿಗೆ ಒಂದು ಸ್ವಲ್ಪ ಹೊರಗಡೆ ಗಾರ್ಡನಿಗೆ ತುಂಬ ದಿನ ಆಗಿಬಿಟ್ಟಿತ್ತಲ್ವ, ಹೊರಗಡೆ ಕರ್ಕೊಂಡು ಹೋಗೋಣ ಅಂತೇಳಿ ಹೋಗಿದ್ವಿ. ಬರೋಷ್ಟಿಗೆ ಟೈಮ್ ಎಲ್ಲ ಓವರ್ ಆಗಿಬಿಟ್ಟಿತ್ತು. ಹಂಗಾಗಿ ನಮಗೂ ತುಂಬ ಬೋರ್ ಆಗಿಬಿಡ್ತು ಬರೋಷ್ಟಿಗೆ. ಹಂಗಾಗಿ ಮಾಡ್ಕೊತಾ ಇದ್ದೆ. ಇನ್ನು ನನ್ನ ಲಾಗ್ ಕಡೆ ಬರೋದಾದರೆ, ನಾನು ತುಂಬಾ ಅಂದರೆ ತುಂಬಾ ಇನ್ಕ್ರೀಸ್ ಇದೆ ನನ್ನ ಲಾಗಲ್ಲಿ. ಆ್ಯಂಡ್ 1 ಮಂತು ನಾನು ಲಾಗ್ ಆಗ್ತಾ ಇರೋದಕ್ಕೂ ನನಗೆ ಸ್ವಲ್ಪ ಅಂದರೆ ಸ್ವಲ್ಪ ಬೆನಿಫಿಟ್ ಕಡಿಮೆ ಆಗಿದೆ. ಬಟ್ ಅಷ್ಟೊಂದೆಲ್ಲ ಆಗಿಲ್ಲ, ನಾರ್ಮಲಾಗೇ ಇದೆ ಗ್ರೋತು. ನಾನು 1 ಮಂತ್ ಬಿಟ್ಟಿದ್ದೀನಿ ಅಂದರೂ ನನ್ನ ವಿಡಿಯೋ ಎಷ್ಟು ಚೆನ್ನಾಗಿ ಓಡಿದ್ದಾವೆ ಅಂತಂದರೆ ನನಗೆ ನಂಬೋಕ್ಕಾಗ್ತಾಯಿಲ್ಲ. ಯಾವುದೇ ರೀತಿ ವಾಚಿಂಗ್ ಅವರ್ಸು ತೀರಾ ಕಡಿಮೆ ಅಂತ ಆಗಿಲ್ಲ. ನನಗೆ ತುಂಬ ಖುಷಿ ಇದೆ. ಬಟ್ ಹೆಂಗಂತಂದರೆ, ನನಗೆ ಹೊರಗಡೆ ಹೋದಾಗೆಲ್ಲ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ನಾನು ಬೇರೆ ಕಡೆ ಹೋದಾಗೆಲ್ಲ ನನಗೆ ಕಂಫರ್ಟಬಲ್ ಅನಿಸಲ್ಲ. ಹಂಗಾಗಿ ನಾನು ಆ ಟೈಮಲ್ಲೆಲ್ಲ ಬಿಟ್ಬಿಡ್ತೀನಿ. ನೋಡೋಣ, ಮುಂದಿನ ದಿನಗಳನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ನಾನು ಹಾಲಿಡೇಸಲ್ಲೆಲ್ಲ ಟ್ರಿಪ್ ಹೋಗಿ ಬಂದೆ ಆಯಿತಾ. ಆ ಟ್ರಿಪ್ಪಿನ ವಿಡಿಯೋಸ್ ಎಲ್ಲ ನನ್ನ ಹತ್ರ ಇದ್ದಾವೆ. ನಾನು ಕ್ಲಿಪ್ಸ್ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ನಾನು ಫ್ರೀ ಟೈಮ್ ಇದ್ದಾಗ ಕರೆಕ್ಟ್ ಅದಕ್ಕೆ ಎಡಿಟ್ ಎಲ್ಲ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ನಾನು ಸಮ್ಮರಲ್ಲಿ ಸ್ವಲ್ಪ ಕ್ಲಿಪ್ಸ್ನ ಆಗಾಗ ನಾನು ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅವನ್ನೆಲ್ಲ ನಾನು ಯಾವಾಗ ನಾನು ಏನು ವಿಡಿಯೋ ಮಾಡೋಕ್ಕಾಗಿದ್ದೇ ಇರೋ ಟೈಮಲ್ಲೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇನ್ಫಾರ್ಮೇಷನ್ ನಾನು ಕೊಡ್ತಾ ಇರ್ತೀನಿ. ಆ್ಯಂಡ್ ಟೊಮೊಟೊ ಹಣ್ಣು ಹೇಳ್ದಾಗೆ ಟೊಮೊಟೊ, ಈರುಳ್ಳಿ ಎರಡನ್ನು ಮಾತ್ರ ಹಾಕಿ ನಾನಿಲ್ಲಿ ಒಗ್ಗರಣೆ ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಸಿಂಪಲ್ ರೆಸಿಪಿ ಅಂತಂದರೆ ನಾನು ಹೇಳೋದೇ ಬೇಕಾಗಿಲ್ಲ. ಆಫ್ಕೋರ್ಸ್ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ನಾನೇನು ಪದೇ ಹೇಳೋದು ಅವಶ್ಯಕತೆ ಇಲ್ಲ ಅಂದ್ಕೊತೀನಿ. ನಮ್ಮ ಹೆಣ್ಮಕ್ಳಿಗೆ ಫುಲ್ ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು. ಆಮೇಲೆ ನಾನು 1 ಮಂತೆಲ್ಲ ವಿಡಿಯೋ ಹಾಕಿರಲಿಲ್ಲ ಅಲ್ವ. ನಮ್ಮ ಫ್ರೆಂಡ್ಸ್ ಎಲ್ಲರೂ, ಪರ್ಸ್ನಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ತುಂಬ ಮಿಸ್ ಮಾಡ್ಕೊತಾ ಇದ್ದರು, ಕೇಳ್ತಾ ಇದ್ದರು. ತುಂಬ ಅಂದರೆ ತುಂಬಾ ನಮ್ಮ ರಿಲೇಷನ್ಸಲ್ಲಾದರೂ ಆಗಿರ್ಬೋದು, ತುಂಬಾ ನನ್ನ ವಿಡಿಯೋಸ್ನ ಮಿಸ್ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ವಿಡಿಯೋ ಅಪ್ಲೋಡ್ ಮಾಡು ಅಂತೇಳಿ ನಾನು ನಿಜ ಹೇಳ್ಬೇಕಂದ್ರೆ ವಿಡಿಯೋ ಮಾಡೋದು ಬಿಟ್ಬಿಡ್ಬೇಕು ಅಂದ್ಕೊಂಡಿದ್ದೆ. ಏನಕ್ಕೆ ಅಂತಂದರೆ 1 ಮಂತ್ ಆಗಿಬಿಟ್ಟಿತ್ತಲ್ವ, ನನಗೆ ಅದೇ ರೂಢಿ ಆಗೋಗ್ಬಿಟ್ಟಿತ್ತು. ಹಂಗಾಗಿ ಬಟ್ ಅವ್ರ ಫೋರ್ಸಬಲ್ಲಿಂದನೇ ನಾನು ತಿರ್ಗಾ ಸ್ಟಾರ್ಟ್ ಮಾಡ್ಕೊಂಡಿರೋದು. ನನಗೂ ಇಷ್ಟನೇ. ಬಟ್ ಅದೇನಾಗ್ಬಿಡುತ್ತೆ ಅಂದರೆ 1 ಮಂತ್ ಬಿಟ್ಟಿದ್ನಲ್ವ, ಅದೇ ರೂಢ ಆಗೋಗ್ಬಿಟ್ಟಿತ್ತು ನನಗೆ. ನನ್ನ ಫ್ರೆಂಡ್ಸೇ ಭಾಳ ಫೋರ್ಸ್ ಮಾಡಿ ವಿಡಿಯೋ ಹಾಕು ಅಂತೇಳಿ. ಹಂಗಾಗಿ ಮತ್ತೆ ವಿಡಿಯೋ ಉಲ್ಟಾ ಸ್ಟಾರ್ಟ್ ಮಾಡಿಕೊಂಡೆ. ಅದೇನು 1 ಮಂತ್ ಆಯ್ತಲ್ವ, ಮತ್ತೇನಾಗಲ್ಲ ಅಂದ್ಬಿಟ್ಟು ಹೀಗೆ ನೋಡಿ ಆ ಕಡೆ ಈ ಕಡೆ ಸುತ್ತಾಡ್ತಾ ನಾನು ವಿಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ, ಬಿಟ್ಬಿಟ್ಟೆ. ಆ್ಯಂಡ್ ನನಗೂ ಇನ್ನೊಂದೇನಪ್ಪ ಅಂತಂದರೆ, ಶಾರ್ಟ್ಸ್ ನನಗೆ ಟೈಮ್ ಸಾಕಾಗ್ತಾ ಇರಲಿಲ್ಲ. ಇವಾಗ ವಿಡಿಯೋ ಮಾಡಬೇಕಂದ್ರೆ ಹೆವಿ ಟೈಮ್ ಬೇಕಾಯ್ತಾ. ಯೂಟ್ಯೂಬ್ ಚಾನಲ್ ಮಾಡಬೇಕಂತಂದ್ರೆ ಅಷ್ಟು ಈಸಿ ಅಂತಲ್ಲ. ನಿಮಗೆ ಇವಾಗ ನೋಡ್ತಿರೋರಿಗೆ ಅನಿಸ್ತಿರ್ಬೋದು, ಇದೇನಪ್ಪ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಷ್ಟೇ ಅಲ್ವಾ ಅಂತೇಳಿ. ಬಟ್ ತುಂಬ ಅಂದರೆ ತುಂಬಾ ಕಷ್ಟ ಇರುತ್ತೆ. ಒಂದು ವಿಡಿಯೋ ಮಾಡಿ ನಾವು ಅಪ್ಲೋಡ್ ಮಾಡೋಕ್ಕೆ ನಮಗೆ ಎಷ್ಟೋ ಟೈಮ್ ಕೊಡಬೇಕಾಗುತ್ತೆ, ಎಷ್ಟೋ ಪೇಷನ್ಸ್ ಬೇಕಾಗುತ್ತೆ. ಅದೆಲ್ಲ ಅಷ್ಟು ಈಸಿ ಅಲ್ಲ. ಬಟ್ ಹೊರಗಡೆ ಹೋದಾಗಂತೂ ಯಾರೆಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರಲ್ವ, ಅವರಂತೂ ಫುಲ್ ತುಂಬಾ ಗ್ರೇಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಮೇನು ಪಬ್ಲಿಕಲ್ಲಿ ವಿಡಿಯೋ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು. ಏನಪ್ಪ ಅಂದರೆ ನಮಗೆ ಒಂದು ಸ್ವಲ್ಪ ನಾಚಿಕೆ ಆ ಥರನೂ ಆಗ್ಬೋದು ಹೆಣ್ಮಕ್ಳಿಗೆ. ನಾನು ಫುಲ್ ಎಲ್ಲ ಒಂಥರ ಮುಜುಗರ ಪಟ್ಕೊತೀನಿ ಹೊರಗಡೆ ಎಲ್ಲ ವಿಡಿಯೋ ಕ್ಯಾಮ್ರಾ ಓಪನ್ ಮಾಡ್ಕೊಂಡು ಇಟ್ಕೊಳ್ಳಿಕ್ಕೆ. ಅದಕ್ಕೂ ಎಲ್ಲ ಬೇಕು, ಧೈರ್ಯ ಆಗಿರ್ಬೋದು. ಮತ್ತು ಏನಪ್ಪ ಅಂತಂದರೆ ಒಟ್ಟು ಫ್ರೀಯಾಗಿರಬೇಕು ಅಷ್ಟೇ. ಅದನ್ನು ಬಿಟ್ಟರೆ ಎಲ್ಲನೂ ಮಾಡೋಕ್ಕೆ ಸಾಧ್ಯ. ನಾನು ಆವಾಗವಾಗ ಅದೇ ಅಂದ್ಕೊತಿರ್ತೀನಿ, ಮಾಡಬೇಕು ನಾನು ಅಂತೇಳಿ. ಬಟ್ ನನಗೆ ಲಾಗ್ ಮಾಡಿ ನಾನು ಏನಿಲ್ಲ ಅಂದರೂ 1 ಇಯರ್ ಹತ್ರ ಆಗ್ತಾ ಬಂತು.
ಬಟ್ ನನಗೆ ಇನ್ನೂ ಕೂಡ ಹೊರಗಡೆ ಹೋದಾಗ ನಾನು ಇನ್ನೂ ಒಂದು ಸ್ವಲ್ಪ ಫೀಲ್ ಆಗ್ತೀನಿ. ಪರವಾಗಿಲ್ಲ, ಮುಂದಿನ ದಿನಗಳಲ್ಲಿ ಅಡ್ಜಸ್ಟ್ ಆಗ್ತೀನಿ ಅಂತೇಳಿ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಆಯಿತಾ, ಇನ್ನು ಟಿಫಿನ್ ಎಲ್ಲ ಆಯಿತು ನೋಡಿ. ಹೊರಗಡೆ ಸನ್ನಿ ಕೂಡ ಆಟ ಆಡ್ತಾ ಇದ್ದ. ಒಂದು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ತಿನ್ನಿಸ್ಬಿಡೋಣ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ದೆ. ಇವಾಗ ಚಿತ್ರಾನ್ನ ಕೂಡ ರೆಡಿಯಾಗಿದೆ, ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ. ಸ್ವಲ್ಪ ಮಾತ್ರ ಮಾಡಿದ್ದೀನಿ ನಾನು, ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ. ಅದೇನಾಗ್ಬಿಟ್ಟಿತ್ತಂದರೆ ಕುಕ್ಕರಲ್ಲಿ ಸ್ವಲ್ಪ ನಾನು ಮಾಡಿದ್ನಲ್ವ, ಹಂಗಾಗಿ ಸ್ವಲ್ಪ ನೀರು ಹಾಗೆ ಇತ್ತು. ಹಾಗಾಗಿ ಒಂದು ಸ್ವಲ್ಪ ಗ್ಯಾಸ್ ಆನ್ ಮಾಡಿ ಒಂದು ಸ್ವಲ್ಪ ಇಟ್ಟೆ, ಆಮೇಲೆ ಸರಿ ಹೋಗಿ ಸ್ಟ್ರಾಂಗ್ ಆಗ್ತೀಯಲ್ಲ. ಏನು ರೂಪ ಇದು? ಹಾರ್ಲಿಕ್ಸಾ? ಪಿಡಿಶೋರ್. ಇದನ್ನ ಕುಡಿದ್ರೆ ಏನಾಗ್ತದೆ ಪಪ್ಪ? ಆ್ಯಂಡ್ ಫಸ್ಟ್ ಹಿಂಗಿರ್ತೀಯ ಅಂತ, ಆಮೇಲೆ ಹಿಂಗಿದ್ದು ಹಿಂಗೆ ಆಗ್ಬಿಡ್ತೀಯ ಅಂತ, ಹೈಟ್ಗೆ ಆಗ್ಬಿಡ್ತೀಯ ಅಂತ ಪಪ್ಪ. ವೆನಿಲಾ ಫ್ಲೇವರ್. ಹೈಟ್ ಆಗಿ ಸ್ಟ್ರಾಂಗ್ ಆಗ್ಬಿಡ್ತಿದಿ. ನಿಂಗೆ ಇಷ್ಟನಾ? ಇಷ್ಟ? ಇವಾಗಿಲ್ಲ, ನಾಳೆ ಈವ್ನಿಂಗ್ ಟೈಮಲ್ಲಿ ಕುಡಿಬೇಕು. ರಾತ್ರಿ ಊಟ ಮಾಡಬೇಕು, ಸ್ಟ್ರಾಂಗ್ ಆಗ್ಬೇಕಲ್ವಾ. ಹೆಂಗಾಗೈತೆ? ಸಿಂಪಲ್, ಏನೂ ಹಾಕಿಲ್ಲ ಅದ್ರೊಳಗ, ಈರುಳ್ಳಿ ಟೊಮೊಟೊ ಅಷ್ಟೇ. ವಾಯ್, ಯಾಕೆ ಕಟ್ ಮಾಡಬೇಕು? ಪಿಡೆ ಶೋಲ್ಡರ್ ತೋರಿಸ್ತೀಯ ನೀನು? ಚಿತ್ರಾನ್ನ ತಿನ್ಬೇಕು, ಸ್ಟ್ರಾಂಗ್ ಆಗ್ತೀಯ. ತರ್ಲಾ? ತಿಂತೀಯಾ? ಹೌದು. ತಿಂತೀಯಾ?